ನಾನು ಅದಕ್ಕೋಸ್ಕರನೇ ಬಂದಿದ್ದೆ. ನನಗ್ ಚೆನ್ನಾಗಿ ಗೊತ್ತಿದೆ ನೀನು ಅದಕ್ಕೋಸ್ಕರನೇ ಬಂದಿದ್ಯಾ ಅಂತ. ಮತ್ತೆ ನಿನಗೂ ಚೆನ್ನಾಗಿ ಗೊತ್ತು ಒಬ್ಬ ಒಳ್ಳೆ ಹುಡುಗ ಅವನು. ನಾವು ಎಷ್ಟೇ ಹುಡುಕಿದ್ರು ಕೂಡ ಅಷ್ಟು ಒಳ್ಳೆ ಹುಡುಗ ಸಿಗೋದಿಲ್ಲ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ಹಾಗೆಲ್ಲ ಏನೂ ಆಗಲ್ಲ ಅಂತ. ಮಾಮ, ನೀವು ಬಿಡಾರ ಹೂಡಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಹೊರಟು ಬಂದೆ. ಮಾಮ, ನಿಮಗೆ ನಮಸ್ಕಾರ ಮಾಡ್ತೀನಿ. ನಾನು ಸುಧಾಕರ್. ಎಲ್ಲ ಗೊತ್ತು ಕಣಪ್ಪ ನನಗೆ. ಮಾಮ, ನನ್ನ ಮಗನ ಕಡೆ ಸ್ವಲ್ಪ ನೋಡಿ. ಅವನ ಜೀವನ ಸರಿಯಾಗಿಲ್ಲ. ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ ಆಗಿದೆ ಮಾಮ. ನಾನೀಗ ಬಂದಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಪ್ರತಾಪ್ ಅಂತ ಹೆಸರಲ್ವಾ ನಿನ್ ಮಗಂದು? ಹೌದು ಮಾಮ. ಒಂದ್ ಕೆಲ್ಸ ಮಾಡು, ಈಗ ನೀನು ಮನೆಗೆ ವಾಪಸ್ ಹೋಗ್ತೀಯಲ್ವಾ, ಆಗ ಅವನನ್ನು ನನ್ನ ಹತ್ರ ಕಳಿಸ್ಕೊಡು. ಸರಿ ಮಾಮ, ಕಳಿಸ್ಕೊಡ್ತೀನಿ. ರೀ, ಬಂದ್ರಾ ನೀವು? ಬನ್ನಿ ಕೂತ್ಕೊಳ್ಳಿ. ನೆನ್ನೆನೆ ಬರೋರಿದ್ರಲ್ವಾ, ಮತ್ತ್ಯಾಕೆ ಇಷ್ಟ ತಡ ಆಯ್ತು? ಅಯ್ಯೋ, ತಾಲೂಕಿನ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಬರೋದು ಅಂದ್ರೆ ಸಮಯ ಹಿಡಿಯುತ್ತಲ್ವಾ? ಇರಿ, ನೀರ್ ತರ್ತೀನಿ. ಸರಿ, ಪ್ರತಾಪ್ ಎಲ್ಲಿದ್ದಾನೆ? ಕಾಣಿಸ್ತಿಲ್ಲ. ಎಲ್ಲಿ ಅಂತ ಏನ್ ಕೇಳ್ತೀರಾ? ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಾನವನು? ಇಲ್ಲೇ ಇದ್ದಾನೆ. ನಿನ್ನೆ 2 ಹೊತ್ತು ಗಡದ್ದಾಗ ಊಟ ಮಾಡ್ದ, ರಾತ್ರಿ ಕೂಡ ಊಟ ಹಾಕ್ತೆ, ಈಗ್ಲೂ ಅಡ್ಗೆ ಮಾಡಿಟ್ಟಿದೀನಿ. ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ಯಾ? ಏನೇ ಆದ್ರೂ ನಮ್ಮ ಮಗನೇ ಅಲ್ವಾ ಅವನು? ಹೌದು, ಆದ್ರೆ ಎಲ್ಲಿವರೆಗೂ ನಾನು ಇದನ್ನೆಲ್ಲ ಮಾಡ್ಲಿ? ಸರಿ ಹೋಗುತ್ತೆ. ಅವನ ಅದೃಷ್ಟದಲ್ಲಿ ಎಲ್ಲಾನು ಕೆಟ್ಟದಿರೋಕೆ ಸಾಧ್ಯನಾ? ಪಾಪದಲ್ಲೇ ಕೈ ತೊಳ್ದಿದ್ದಾನೆ ಅವನು. ಇವತ್ತಲ್ಲ ನಾಳೆ ಅವನಿಗೆ ಬಯಸದ್ ಸಿಗುತ್ತೆ, ಮತ್ತೆ ನೀನು ಅದನ್ನ ನೋಡ್ತೀಯ. ಕಾಯ್ತಾ ಕುತ್ಕೊಳ್ಳಿ. ಅವನ್ ವಯಸ್ಸಿನ ಹುಡುಗರ್ಗೆ ಮದ್ವೆ ಆಯ್ತು, ಅವ್ರಿಗೆ ಮಕ್ಳು ಕೂಡ ಆಗಿದೆ. ಆದ್ರೆ ಇವ್ನು ಇನ್ನೂ ಕೆಲ್ಸ ಹುಡ್ಕೋದ್ರಲ್ಲೇ ಇದ್ದಾನೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಪ್ರತಾಪ್. ಹೇ ಪ್ರತಾಪ್. ಅಪ್ಪ, ನೀನ್ ವಾಪಸ್ ಬಂದಿಯಾ? ಮಗನೇ, ಹೇಗಿದ್ಯಾ ನೀನು? ಅಪ್ಪ, ಒಂದ್ ವಿಷಯ ಹೇಳ್ಬೇಕಿತ್ತು. ಆ ಯಜಮಾನ್ರು ಹುಡುಗ ಇದ್ದಾರಲ್ವಾ, ಅವ್ರು ನನ್ನ ಇವತ್ತು ಕೆಲ್ಸಕ್ಕೆ ಕರೆದಿದ್ದಾರೆ. ಅರೆ, ಏನ್ ಹೇಳ್ತಿದ್ಯಾ? ಹೌದು, ನಾನ್ ನಿನ್ನೆ ರಾತ್ರಿ ಅವ್ರ ಹತ್ರನೇ ಹೋಗಿದ್ದೆ. ಒಳ್ಳೇದಾಯ್ತು, ಊರ್ ಒಳಗಡೆನೆ ಕೆಲಸ ಸಿಗ್ತಿದೆ. ಹೌದು, ಮತ್ತೆ ಅವರು ಸಂಬಳ ಚೆನ್ನಾಗಿ ಕೊಡ್ತೀನಿ ಎಂದಿದ್ದಾರೆ. ಮತ್ತೆ ಕೆಲಸ ಕೂಡ ತುಂಬಾ ಚೆನ್ನಾಗಿದ್ಯಂತೆ. ನಾನು ಅವನ ಹತ್ರನೇ ಹೊರಟಿದ್ದೆ ಈಗ, ಅದಕ್ಕೆ ನೀವು ಬರೋದನ್ನೇ ಕಾಯ್ತಾ ಇದ್ದೆ. ಸರಿ, ನೀನು ಹೋಗಿ ಭೇಟಿ ಮಾಡ್ಕೊಂಬಾ. ಮತ್ತೆ ಅದೇನ್ ಕೆಲಸ ಸರಿಯಾಗಿ ಕೇಳು. ಅದೇನಂದ್ರೆ ಅವನ ಬಗ್ಗೆ ಏನೇನೋ ಕೇಳ್ತಿದ್ದೀನಿ. ರೀ, ಹೋಗ್ಲಿ ಬಿಡಿ, ಅವ್ರ ಕೆಲ್ಸ ಬೇಕಾದ್ರೂ ಮಾಡ್ಲಿ, ಆದ್ರೆ ಮನೆಗ್ ಹಣ ತಗೊಂಡ್ ಬರ್ಲಿ. ಅವನೇನ್ ಕೆಲ್ಸ ಮಾಡ್ತಿದ್ದಾನೆ ಅನ್ನೋದ್ ನೋಡಿ, ಇಲ್ಲಾಂದ್ರೆ ಪ್ರತಿದಿನ ಹೀಗೆ ಮನೇಲಿ ಯಾರೋ ಕೆಲ್ಸ ಕೊಡ್ತಿದಾರಲ್ವಾ, ಅದಕ್ ನೀವ್ ಅಡ್ಗಾಲ್ ಹಾಕಕ್ ಹೋಗ್ಬೇಡಿ. ಹೋಗೋ ಪ್ರತಾಪ್, ನೀನಿಲ್ಲಿ ಇರ್ಬೇಡ. ಇವತ್ ಕೆಲ್ಸ ಸಿಕ್ಕಿದೆ, ಕೆಲ್ಸ ಶುರು ಆಗಿದೆ ಅಂತ ಹೇಳೋದಕ್ ಬಾ, ದಿನ ಇಡೀ ಈ ಕಡೆ ಬರ್ಬೇಡ. ಅಯ್ಯೋ, ಏನ್ ಹೇಳ್ತಿದ್ಯಾ ನೀನು? ಪ್ರತಾಪ್, ಮಧ್ಯಾಹ್ನ ಬಾ, ಊಟ ಮಾಡು, ಮತ್ತೆ ಕೆಲ್ಸಕ್ಕೆ ಹೋಗು. ಇಲ್ಲಪ್ಪ, ಇವತ್ ನಾನು ಬರಲ್ಲ. ಇವತ್ತಿನ ದಿನ ಅಲ್ಲೇ ಇರ್ತೀನಿ, ಇದ್ದು ಕೆಲಸ ಮಾಡ್ತೀನಿ. ನಿಮಗ್ ತುಂಬಾ ಹೆಮ್ಮೆ ಇದೆ ಅಲ್ವಾ ನಿಮ್ ಮಗನ್ ಮೇಲೆ, ಆದ್ರೆ ಅವ್ನ ನಡವಳಿಕೆ ಆ ತರ ಇಲ್ಲ. ಕೆಲ್ಸದ ಮೇಲೆ ಆಸಕ್ತಿ ಇರೋರು ಮನೇಲಿ ಖಾಲಿ ಕುತ್ಕೊಳ್ಳಲ್ಲ. ಅಪ್ಪ, ನಾನು ಹೋಗ್ತೀನಿ, ಈಗಾಗ್ಲೇ ತುಂಬಾನೇ ಹೊತ್ತಾಗಿದೆ. ಅಯ್ಯೋ ಮಗನೇ, 2 ತುತ್ತು ತಿನ್ಕೊಂಡು ಹೋಗು. ಇಲ್ಲಪ್ಪ, ನಾನು ಹಾಗೆ ಹೊರಡ್ತೇನೆ. ಅಯ್ಯೋ, ಇರೋದು ಒಬ್ನೇ ಮಗ, ಅವನಿಗೆ ಹೀಗೆಲ್ಲ ಹೇಳ್ಬೇಡ. ಇವತ್ತಿನ ಪರಿಸ್ಥಿತಿ ಚೆನ್ನಾಗಿಲ್ಲ, ನಾಳೆ ಒಳ್ಳೇದಾದ್ರೆ ಏನ್ ಮಾಡ್ತೀಯ? ಮನುಷ್ಯನ್ ಮನ್ಸು ಹೇಗೆ ಅಂದ್ರೆ ಹೇಳೋದೆಲ್ಲ ನೆನಪಿರುತ್ತೆ, ಅದನ್ನ ಯಾವತ್ತೂ ವಾಪಸ್ ತಗೊಳಲ್ಲ. ಇವತ್ತು ಸುಮ್ನೆ ಬೈತಿದ್ಯಲ್ಲ, ಅದು ಒಳ್ಳೇದಲ್ಲ. ನೀವು ನನ್ಗೇನು ಹೇಳಕ್ ಬರ್ಬೇಡಿ. ನಿಮ್ ಕೈಕಾಲ್ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ ನಾನು. ಇಲ್ಲಿ ನೋಡಿ ಮಕ್ಕಳೇ, ನೀವ್ ಈ ಕಡೆ ಬರ್ತೀರಾ, ನನ್ನಲ್ಲಿ ಸಮಸ್ಯೆಗಳನ್ನ ಹೇಳ್ಕೊತೀರಾ, ಮತ್ತೆ ಹೇಳ್ತೀರಾ ಕೂಡ್ಲೆ ನನ್ ಕೆಲಸ ಆಗ್ಬೇಕು ಅಂತ. ಆದ್ರೆ ಹಾಗಾಗೋಕ್ ಸಾಧ್ಯ ಇಲ್ಲ, ಹಾಗೆಲ್ಲ ಎಲ್ಲೂ ಆಗಲ್ಲ. ಕೆಲವ್ರ ಕೆಲಸ ಇವತ್ತಾಗುತ್ತೆ, ಕೆಲವ್ರ ಕೆಲಸ ನಾಳೆ ಆಗುತ್ತೆ, ಇನ್ ಕೆಲವ್ರದ್ದು ಆಮೇಲೆ ಆಗುತ್ತೆ. ಅದೇನು ಅಂದ್ರೆ ಮಕ್ಕಳೇ, ಯಾವ ತರ ನಿಮ್ಮ ಪುಣ್ಯ ಇರುತ್ತೋ
ಯಾವ ರೀತಿ ನಿಮ್ಮ ಕರ್ಮಗಳಿರುತ್ತೋ ಅದರ ಪ್ರಕಾರ ಎಲ್ಲ ಆಗ್ತಾ ಇರುತ್ತೆ. ಯಾಕಂದ್ರೆ ನೀವು ಸುಮ್ಮನೆ ಗಡಿಬಿಡಿ ಮಾಡ್ತೀರಾ, ಮಾಮ ನನ್ನ ಕೆಲಸ ಮಾಡ್ಕೊಡಿ, ಮಾಮ ನನ್ನ ಕೆಲಸ ಮಾಡ್ಕೊಡಿ ಅಂತ. ಹಾ ಮಾಮ, ನಿಮ್ಮನ್ನ ಯಾವಾಗ ಭೇಟಿ ಮಾಡ್ತೀನೋ ಅಂತ ಆಗಿತ್ತು. ನಮ್ಮ ಮೇಲೂ ಕೃಪೆ ತೋರಿಸಿ. ಇಲ್ಲಿ ಜನರೆಲ್ಲ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ. ಮಾಮ ಮೊದಲು ನಿಮ್ಮ ಸಮಸ್ಯೆಗಳನ್ನ ಕೇಳ್ಬೇಕೋ ಇಲ್ಲ ಅವ್ರ ಸಮಸ್ಯೆಗಳನ್ನ? ಅಕ್ಕ, ನನಗೆ ಮಾಮನ್ ಮುಂದೆ ಮಾತಾಡಕ್ ಬಿಡಿ. ನೀನೇನು ಮಾತಾಡ್ಲೇಬೇಡ. ಅಯ್ಯೋ, ನನಗೆಲ್ಲಾನು ಗೊತ್ತಿದೆ. ಮತ್ತೆ ಹಾ, ಮೊಟ್ಟ ಮೊದಲ ವಿಚಾರ ಏನಂದ್ರೆ ಅಲ್ಲಿಂದ ಇಲ್ಲಿಗೆ ಚಾಡಿ ಹೇಳೋ ಕೆಲಸ ಮಾಡ್ತೀಯಲ್ವಾ, ಅದನ್ನು ಮೊದಲು ನಿಲ್ಸು ನೀನು. ಮಾಮ, ನಾನ್ ಅದೆಲ್ಲ ಎಲ್ ಮಾಡ್ತಿದ್ದೀನಿ? ಓ ಅಕ್ಕ, ಮಾಮ ಅವ್ರಿಗೆ ಏನೇನೋ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಕುತ್ಕೊಂಡು ಹಿಂದಿನಿಂದು ಮುಂದಿನದ್ದು ಎಲ್ಲಾನು ಹೇಳ್ತಾರೆ ಗೊತ್ತಾ. ನೀವು ಸ್ವಲ್ಪ ಹಿಂದೆ ಹೋಗಿ ಕುತ್ಕೊಳ್ಳಿ. ನಾನು ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲ್ಸ ಇದೆ ಮನೇಲಿ. ಅಕ್ಕ, ನಿಮಗ್ ಕೂತ್ಕೋಬೇಕು ಅಂತಿದ್ರೆ ಕೂತ್ಕೊಳ್ಳಿ. ಮಾಮ ಅವ್ರಿಗೆ ಯಾವಾಗ ಕರಿಬೇಕು ಅನ್ಸುತ್ತೋ ಅವಾಗ ಕರೀತಾರೆ. ಏ ಹುಡುಗಿ, ನಿನ್ನ ಸಮಸ್ಯೆ ಬಂದು ಇಲ್ಲಿ ಹೇಳ್ಕೊಂಡ್ರೆ ಮಾಮ ಕೇಳ್ಬಿಡ್ತಾರೆ ಅಂತ ಅನಿಸ್ತಾ ಇದ್ರೆ ಹಾಗೆಲ್ಲ ಏನೂ ಆಗಲ್ಲ. ಇಲ್ಲಿ ನಾನಿಲ್ಲಿ ಎಲ್ಲ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನಿನ್ನ ಏನೆಲ್ಲ ಸಮಸ್ಯೆಗಳು ಇವೆಲ್ಲ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ನೀನೇ ನಿನ್ನ ಕೈಯಾರ ಮಾಡ್ಕೊಂಡಿರೋ ಅಂಥದ್ದು. ಆದ್ರಿಂದ ಜಾಸ್ತಿ ಬಿಡಿಸಿ ಹೇಳೋ ಹಾಗೆ ಮಾಡಬೇಡ, ಸುಮ್ಮನೆ ಕೂತ್ಕೋ. ಪ್ರತಾಪ್, ಏ ಮಗನೇ ಪ್ರತಾಪ್. ಏನಾಯ್ತಪ್ಪ? ಮಗನೇ, ಒಂದ್ ಮಾತು ಕೇಳ್ತೀಯಾ? ಹೇಗೆ ಕೇಳ್ತಿದ್ಯಪ್ಪ? ಕೇಳ್ತೀನಲ್ಲ. ಮಗನೇ, ಊರಿಂದ ಆಚೆ ಬಾಳು ಮಾಮ ಅವ್ರ ಜಾಗ ಇದೆ. ಏನ್ ಹೇಳ್ತಾ ಇದ್ದೀರಾ? ಹೌದು. ನಾನಂತೂ ಅವ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದ್ದೀನಿ, ಆದ್ರೆ ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ. ನಾನ್ ಮನೆಗ್ ಬರುವಾಗ ಬಾಳು ಮಾಮ ಅವ್ರ ದರ್ಶನ ಮಾಡ್ಕೊಂಡ್ ಬಂದೆ. ನಿನ್ನ ಬಾಳು ಮಾಮ ಅವರು ತಮ್ಮ ಜಾಗಕ್ಕೆ ಕರೆದಿದ್ದಾರೆ. ನನ್ನ? ಹೌದು. ನಾನು ಹೇಗೆ ಹೋಗ್ಲಿ ಅಪ್ಪ? ನಾನೀಗ ಯಜಮಾನ್ರ ಬಳಿ ಕೆಲ್ಸಕ್ಕೆ ಅಂತ ಹೊರಟಿದ್ದೀನಲ್ಲ. ಅಯ್ಯೋ ಮಗನೇ, ಇದನ್ನ ಹೇಳೋದಕ್ಕೆ ಅಂತಾನೆ ಆಚೆ ಬಂದೆ ನಾನು. ನಾನೇನಾದ್ರೂ ಮನೇಲಿ ಹೇಳಿದಿದ್ರೆ ನಿನ್ನವ್ವ ಮನೇನ ರಣರಂಗ ಮಾಡೋಳು. ಸರಿ, ಒಂದ್ ಕೆಲ್ಸ ಮಾಡು. ನೀನ್ ಕೆಲ್ಸಕ್ಕಂತ ಹೋಗ್ತಿದ್ಯಲ್ವಾ, ಹೋಗ್ತಾ ಹೋಗ್ತಾ ದಾರಿಲಿ ಮಾಮ ಅವ್ರ ದರ್ಶನ ಮಾಡ್ಕೊಂಡು ಹೋಗು. ಸರಿಯಪ್ಪ, ನೀನ್ ಹೇಗಂತೀಯೋ ಹಾಗೆ. ಮಗನೇ, ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ರೆ ತುಂಬಾ ಖುಷಿ ಆಗ್ತಿತ್ತು ನನಗೆ. ಅಪ್ಪ, ಆಮೇಲೆ ತಿಂತೀನಿ ನಾನು. ಮೊದಲು ಕೆಲಸ ಮಾಡ್ಕೊಂಡು ಬರ್ತೀನಿ, ಹೊರಡ್ತೀನಿ ನಾನು. ಸರಿ, ಆಗ್ಲಿ. ಯಜಮಾನ್ರೆ, ನೀವ್ ನಿನ್ನೆ ಬರೋದಕ್ಕೆ ಹೇಳಿದ್ರಲ್ವಾ, ಅದಕ್ಕೆ ಬಂದಿದ್ದೀನಿ ನಾನು. ಹೇ ಏನ್ರಪ್ಪ, ನೀವೆಲ್ರೂ ನಿಮ್ ಕೆಲ್ಸ ಹೋಗಿ. ಹಾ, ಬಾಕಿ ವಿಷಯಗಳನ್ನೆಲ್ಲ ಆಮೇಲೆ ನೋಡೋಣ ಅಂತೆ. ಯಜಮಾನ್ರೆ, ಅದು ನೀವು ಏನ್ ಕೆಲಸ ಅಂತ ಹೇಳೋರಿದ್ರಿ ಅಲ್ವಾ? ನಂಗ್ ಮೊದ್ಲು ನೀನ್ ಹೇಳು, ನಾನ್ ಕೊಡೋ ಕೆಲ್ಸನ ನೀನ್ ಸರಿಯಾಗಿ ಮಾಡ್ತೀಯ ತಾನೆ? ಹೌದು ಯಜಮಾನ್ರೆ. ಅದು ಯಜಮಾನ್ರೆ, ನನ್ಗೆ ಕೆಲ್ಸದ ಅವಶ್ಯಕತೆ ತುಂಬಾನೇ ಇದೆ. ಒಂದ್ ವಿಷಯ ಗಮನದಲ್ಲಿಟ್ಕೋ, ನೀನ್ ಮಾಡೋ ಕೆಲ್ಸಕ್ ನಿಂಗ್ ಹಣ ಸಿಗುತ್ತೆ, ಆದ್ರೆ ನನ್ ಪ್ರಶ್ನೆ ಮಾಡೋ ಹಕ್ಕಿಲ್ಲ. ಅದು ಹಾಗೆ ಇದ್ ಹೀಗೆ ಏನ್ ಕೆಲ್ಸ ಅಂತ ನಂಗೆ ಇಷ್ಟ ಆಗಲ್ಲ. ಅದು ಆಗುತ್ತಾ ನಿನ್ನಿಂದ? ಸರಿ ಯಜಮಾನ್ರೆ, ನಾನ್ ನಿಮ್ಮನ್ನ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ನೀವ್ ಏನ್ ಕೆಲಸ ಹೇಳ್ತೀರೋ ಅದನ್ನ ಮಾಡ್ತೀನಿ ನಾನು. ಸರಿ, ಆಮೇಲೆ ನನಗ್ ತೊಂದರೆ ಕೊಡೋ ಹಾಗಿಲ್ಲ ನೋಡು. ಸರಿ ಯಜಮಾನ್ರೆ, ನೀವ್ ಏನ್ ಕೆಲಸ ಅಂತ ಹೇಳಿ, ಇವತ್ತೇ ಕೆಲಸ ಶುರು ಮಾಡ್ತೀನಿ ನಾನು. ಈ ಗಂಟನ್ ತಗೊಂಡು ಕೊಲ್ಲಾಪುರಕ್ಕೆ ಹೋಗ್ಬೇಕು. ನಾನ್ ಯಾವ ವಿಳಾಸಕ್ಕೆ ಹೇಳ್ತೀನೋ ಆ ವಿಳಾಸಕ್ಕೆ ತಗೊಂಡು ಹೋಗ್ಕೊಡ್ಬೇಕು. ಯಾರ ಜೊತೆನೂ ಮಾತುಕತೆ ಮಾಡೋ ಹಾಗಿಲ್ಲ, ಅರ್ಥ ಆಯ್ತಾ? ಸರಿ. ಇದನ್ ಕೊಟ್ಬಿಟ್ಟು ಬಂದ್ರೆ ರಾತ್ರಿ ಹಣ ಕೊಡ್ತೀನಿ ನಿಂಗೆ. ಏನ್ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಈ ಇಷ್ಟೇ ಕೆಲ್ಸನಾ? ಹೌದು, ಮತ್ತೆ ನಿಂಗೆ ಹೋಗೋದಿಕ್ಕೆ ಬರೋದಿಕ್ಕೆ ಗಾಡಿ ಬಾಡಿಗೆಗೆ ಊಟಕ್ಕೆ ಎಲ್ಲದಕ್ಕೂ ಹಣ ಕೊಡ್ತೀನಿ. ಸುಲಭವಾದ ಕೆಲಸ ಇದು ಯಜಮಾನ್ರೆ. ಈ ಕಡೆ ಬಾ. ಇದನ್ನ ನಾನು ಹೇಳಿರೋ ವಿಳಾಸ ಕೊಟ್ಟು ನೀನ್ ವಾಪಸ್ ಬರ್ಬೇಕು, ಅರ್ಥ ಆಯ್ತಾ?
ಸರಿ ಯಜಮಾನ್ರೆ. ತಗೋ ಹಾಗಾದ್ರೆ. ಆದ್ರೆ ಯಜಮಾನ್ರೆ, ಇದ್ರಲ್ಲಿ ಏನಿದೆ ಅಂತ ಹೇಳಿ. ಮೊದ್ಲೇ ಹೇಳಿದ್ನಲ್ವಾ ನಿಂಗೆ ಪ್ರಶ್ನೆ ಮಾಡಬಾರ್ದು ಅಂತ. ಮತ್ತೆ ಇದನ್ ಬಿಚ್ಚಿ ನೋಡೋ ಹಾಗೂ ಇಲ್ಲ. ಹೇಗಿದೆಯೋ ಹಾಗೆ ಕೊಟ್ಬಿಟ್ಟು ಬರ್ಬೇಕು. ಅರ್ಥ ಆಯ್ತಾ? ಸರಿ ಯಜಮಾನ್ರೆ, ನಾನು ಇನ್ನು ಹೊರಡ್ತೀನಿ. ಕೊಟ್ಬಿಟ್ಟು ಕೂಡಲೇ ವಾಪಸ್ ಬರ್ತೀನಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಮತ್ತೆ ಆ ಮನುಷ್ಯ ಏನ್ ಕೊಡ್ತಾನೋ ಅದನ್ನ ತಗೊಂಡ್ ವಾಪಸ್ ಬರ್ಬೇಕು. ಅದನ್ ಕೂಡ ಬಿಚ್ಚಿ ನೋಡೋ ಹಾಗಿಲ್ಲ. ಹೇಗಿದೆಯೋ ಹಾಗೇನೆ ನನ್ ಕೈಗೆ ಬಂದ್ ತಲುಪಬೇಕು. ಸರಿ ಯಜಮಾನ್ರೆ, ಬರ್ತೀನಿ ನಾನು. ಒಳ್ಳೇದಾಯ್ತು. ಹೊರಗಡೆ ಜನರನ್ನ ಹುಡುಕಿ ಕೆಲ್ಸ ಕೊಡೋದಕ್ಕಿಂತ ಇವನ್ ಸಿಕ್ಕಿದ್ ಒಳ್ಳೇದಾಯ್ತು. ಇವನ್ ಕೆಲ್ಸ ಮಾಡಿದ್ರೆ ಇವನಿಗೂ ಒಳ್ಳೇದಾಗತ್ತೆ, ಜೊತೆಗ್ ನಂಗೂ ಕೂಡ. ಸರಿ ಮಕ್ಕಳೇ, ಈಗ ನನ್ನ ಜಾಗದಲ್ಲಿ ರವೆಯ ಅಂಬಲಿಯ ಪ್ರಸಾದ ತಯಾರಾಗುತ್ತೆ. ಪ್ರಸಾದ ತಗೊಳ್ಳಿ, ಆಮೇಲೆ ನೀವು ನಿಮ್ ಮನೆಗಳಿಗೆ ಹೋಗಿ. ಆಗುತ್ತೆ ಅಲ್ವಾ? ಮಾಮ, ನನ್ ತೊಂದ್ರೆನ ಯಾವಾಗ ಕೇಳ್ತೀರಾ? ನೀನ್ ನನ್ನ ಹತ್ರ ಏನು ಕೇಳಬೇಡ, ಮತ್ತು ನಾನು ನಿನಗೇನು ಹೇಳೋದು ಇಲ್ಲ. ಮಾಮ, ನೀವ್ ಯಾಕೆ ಹೀಗೆ ಹೇಳ್ತಿದ್ದೀರಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ನೀನು ನಿನ್ನ ಅಕ್ಕನ ಮಗಳನ್ನ ನಿನ್ನ ಪ್ರತಾಪನ ಕೊಳ್ಳಿಗೆ ಕಟ್ಟಬೇಕು ಅನ್ಕೊಂಡಿದ್ಯಲ್ವಾ? ನಿನ್ನ ಅಕ್ಕನ ಮಗಳನ್ನ ಪ್ರತಾಪ್ ಜೊತೆ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ನಿನ್ನ ಮನಸ್ಸಿನಲ್ಲಿರೋದು ಅದೇ ಅಲ್ವಾ? ಆದ್ರೆ ಹಾಗೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಮಾಮ, ನಾನ್ ಅದಕ್ಕೋಸ್ಕರನೇ ಬಂದಿದ್ದೆ. ನನಗ್ ಚೆನ್ನಾಗಿ ಗೊತ್ತಿದೆ ನೀನು ಅದಕ್ಕೋಸ್ಕರನೇ ಬಂದಿದ್ಯಾ ಅಂತ. ಮತ್ತೆ ನಿನಗೂ ಚೆನ್ನಾಗಿ ಗೊತ್ತು, ಒಬ್ಬ ಒಳ್ಳೆಯ ಹುಡುಗ ಅವನು. ನಾವು ಎಷ್ಟೇ ಹುಡುಕಿದ್ರು ಕೂಡ ಅಷ್ಟು ಒಳ್ಳೆಯ ಹುಡುಗ ಸಿಗೋದಿಲ್ಲ ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ಹಾಗೆಲ್ಲ ಏನೂ ಆಗಲ್ಲ ಅಂತ. ನಿನ್ನ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇದೆ. ಆದ್ರೆ ಆ ಪ್ರತಾಪನ ಹಣೆ ಬರಹ ಅಷ್ಟೊಂದು ಕೆಟ್ಟದಾಗಿಲ್ಲ. ನಿನ್ನ ಅಕ್ಕನ ಮಗಳ ಜೊತೆ ಅವನು ಮದುವೆ ಆಗೋಷ್ಟು. ಆದ್ರಿಂದ ನೀನ್ ಎಷ್ಟೇ ಪರದಾಡಿದ್ರು ಕೂಡ ನೀನ್ ಅನ್ಕೊಂಡ್ ಹಾಗೆ ಆಗೋದಿಲ್ಲ, ಅಂದ್ಮೇಲೆ ಆಗೋದಿಲ್ಲ ಅಷ್ಟೇ. ಮಾಮ, ನೀವೇ ಹೀಗೆ ಹೇಳಿದ್ರೆ ನಾನು ಏನ್ ಮಾಡ್ಲಿ? ನನ್ನ ಅಕ್ಕನ ಮಗಳಲ್ಲಿ ಏನ್ ತೊಂದರೆ ಇದೆ ಹೇಳಿ ನೀವೇ. ಏ ಹುಡುಗಿ, ಮದುವೆಯ ಗಂಟು ಮೇಲೆ ಕಟ್ಟಲಾಗಿರುತ್ತೆ. ನಿನಗೆ ಹೇಳಿದ್ದೀನಲ್ವಾ ನಾನು, ಹಾಗೆಲ್ಲ ಏನೂ ಆಗಲ್ಲ ಅಂತ. ಈಗ ನೀನ್ ಎಲ್ಲಿ ಬೇಕಾದ್ರೂ ಹೋಗು. ಸರಿ, ಹಾಗಾದ್ರೆ ನಾನು ಬೇರೆ ದೇವ್ರ ಋಷಿ ಹತ್ರ ಹೋಗ್ತೀನಿ. ದೇವರಿಗೆ ಹರಕೆ ಹೊತ್ಕೋತೀನಿ. ಅರೆ ಹೋಗು, ನಿನಗೆ ಎಲ್ಲಿ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗು. ನಿನಗೇನ್ ಮಾಡ್ಬೇಕು ಅನ್ಸುತ್ತೋ ಮಾಡು. ನನ್ನ ಬಾಯಿಯಿಂದ ಹೊರಬಂದ ಮಾತು ಇದು ಕಲ್ಲಿನ ಮೇಲೆ ಕೆತ್ತಿದ ಅಕ್ಷರ ಇದ್ದ ಹಾಗೆ. ನಿನ್ನ ಬೈಕೆ ಈಡೇರೋಲ್ಲ ಅಂದ್ಮೇಲೆ ಈಡೇರೋದಿಲ್ಲ. ಹೋಗೀಗ. ಸರಿ ಮಾಮ, ಏನ್ ಮಾಡ್ಬೇಕು ಅಂತ ನಾನು ನೋಡ್ತೀನಿ. ಮಾಮ, ಅವಳು ಅಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಲ್ವಾ? ನಂಗೂ ಅನಿಸ್ತಾ ಇತ್ತು ಅವಳಿಗೆ ಬೇರೆ ಭಾಷೆಯಲ್ಲಿ ತಿಳಿಸಿ ಹೇಳೋಣ ಅಂತ. ಆದ್ರೆ ಯಾವ ಅವಶ್ಯಕತೆನೂ ಇಲ್ಲ. ಇದು ಮಾಮನ ಜಾಗ, ನೆನ್ಪಿಟ್ಕೊಳ್ಳಿ. ಇಲ್ಲಿಗೆ ಒಳ್ಳೆಯವರು, ಕೆಟ್ಟವರು, ಕಳ್ಳರು, ದರೋಡೆಕೋರರು, ದುಷ್ಟ, ನೀಚ, ಹೀಗೆಲ್ಲಾ ರೀತಿ ಜನರು ಬರ್ತಾರೆ. ನಾನು ಅವರನ್ನ ಸಮರ್ಥವಾಗಿ ಎದುರಿಸ್ತೀನಿ. ನೀವು ನಿಮ್ಮ ಕೆಲಸ ಮಾಡಿ, ಇದ್ರ ಕಡೆ ಗಮನ ಕೊಡಬೇಡಿ. ನಾನು ನೋಡ್ತೀನಿ ಏನ್ ಮಾಡೋದು. ಯಜಮಾನ್ರು ಇದಾರೆ ಅಲ್ವಾ ಒಳಗಡೆ? ಯಜಮಾನ್ರೆ, ಓ ಚಿಕ್ಕ ಯಜಮಾನ್ರೆ. ಏನಪ್ಪ, ಯಾಕೆ ಕರೀತಾ ಇದೀಯಾ? ಸ್ವಲ್ಪ ಸಮಾಧಾನ ಇಲ್ವಾ? ಅದು ನನ್ ಮಗ ಬಂದಿದ್ದ ಇಲ್ಲಿಗೆ. ಸರಿ, ಅದಕ್ಕೆ ಏನಿಲ್ಲ, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ, ನಾನೇನ್ ಇಲ್ಲಿ ಎಲ್ರು ನೋಂದಣಿ ಮಾಡ್ಕೊಂಡಿರ್ತೀನ? ಯಾರು ಬಂದ್ರು, ಯಾವಾಗ ಬಂದ್ರು, ಯಾಕೆ ಬಂದ್ರು, ಎಲ್ಲಿ ಹೋದ್ರು ಅಂತ.